ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಿಡ್ನಿ ಸಮಸ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದು ಇರ್ಬೋದು ಅಥವಾ ನಮ್ಮ ಫುಡ್ ಸ್ಟೈಲ್ ಇರ್ಬೋದು, ಏನಂತ ಗೊತ್ತಿಲ್ಲ. ಇತ್ತೀಚೆಗೆ ಸಾಮಾನ್ಯವಾಗಿ ಮಕ್ಕಳಲ್ಲೂ ಕೂಡ ಇಂಥ ಕಿಡ್ನಿಯ ಸಮಸ್ಯೆನ ಕಾಣ್ತೀವಿ. ಸೊ ಕಿಡ್ನಿ ಸಮಸ್ಯೆ ಸಾಮಾನ್ಯವಾಗಿ ಯಾಕೆ ಬರುತ್ತೆ, ಕಿಡ್ನಿ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅಂಗ, ಸೊ ಕಿಡ್ನಿ ಹಾನಿ ಆಗಿಬಿಟ್ರೆ ಏನಾಗುತ್ತೆ ಸಮಸ್ಯೆಗಳು ಎಲ್ಲ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಮೂತ್ರಪಿಂಡ ಸಮಸ್ಯೆ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸುದರ್ಶನ್ ಬಲ್ಲಾಳಿದ್ದಾರೆ, ಹಿರಿಯ ಮೂತ್ರಪಿಂಡ ತಜ್ಞರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಡಾಕ್ಟರ್, ವೆಲ್ಕಮ್ ಟು. ನಮಸ್ಕಾರಮ್ಮ. ಸೊ ಮೊದಲೇದಾಗಿ ಮೂತ್ರಪಿಂಡ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಂಗ ಅಂತ ಹೇಳ್ತೀರಾ? ಇದು ಒಳ್ಳೆ ಟಾಪಿಕ್ಗೆ ಚೂಸ್ ಮಾಡಿದ್ದೀರಾ ನೀವು. ಮೂತ್ರಪಿಂಡ ಅಥವಾ ಕಿಡ್ನಿಗಳು ಭಾಳಷ್ಟು ಇಂಪಾರ್ಟೆಂಟ್. ಆದರೆ ವಿಶೇಷ ಏನಂದರೆ ಜನರಿಗೆ ಅದರ ಬಗ್ಗೆ ಅಷ್ಟು ವಿಚಾರ ಗೊತ್ತಿಲ್ಲ. ಈಗ ಹಾರ್ಟು, ಬ್ರೈನು ಇದರ ಬಗ್ಗೆ ಎಲ್ಲರೂ ಜನರಿಗೆ ಗೊತ್ತು, ಆದರೆ ಕಿಡ್ನಿ ಬಗ್ಗೆ ಅಷ್ಟು ಅರಿವಿಕೆ ಇಲ್ಲ. ಆದರೆ ಕಿಡ್ನಿಗಳು ಅಥವಾ ಮೂತ್ರಪಿಂಡಗಳು ನಮಗೆ ಭಾಳಷ್ಟು ಇಂಪಾರ್ಟೆಂಟು ಆರ್ಗನ್ಸು. ಇದರಿಂದ ನಮಗೆ ತುಂಬ ರೀತಿಯಿಂದ ನಮಗೆ ಕೆಲಸ ಮಾಡ್ತಾ ಇದ್ದವು. ಒಂದು, ನಮ್ಮ ದೇಹದಲ್ಲಿ ಆಗಿರುವ ಕೊಳಕು ಪ್ರದೇಶ ಎಲ್ಲ ಪದಾರ್ಥಗಳನ್ನು ಹೊರಗೆ ತೆಗೆಯುತ್ತದೆ. ಹಾಗೆಯೇ ಇದು ನಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಲಿಕ್ಕೆ ಭಾಳಷ್ಟು ಇಂಪಾರ್ಟೆಂಟು. ಮತ್ತು ನಿಮ್ಮ ರಕ್ತ ಕಣಗಳು ಅಥವಾ ಎನೀಮಿಯಾ ಪ್ರಿವೆಂಟ್ ಮಾಡೋದಕ್ಕೆ ಕಿಡ್ನಿಗಳು ಭಾಳಷ್ಟು ಇಂಪಾರ್ಟೆಂಟು. ಹಾಗೂ ನಿಮ್ಮ ಬೋನ್ ಸ್ಟ್ರಕ್ಚರ್ ಮತ್ತು ಬೋನ್ ಹೆಲ್ತಿಗೆ ಕಿಡ್ನಿಗಳು ಭಾಳಷ್ಟು ಇಂಪಾರ್ಟೆಂಟು. ಹೆಚ್ಚಾದರೂ ಏನು ತಿಳಿತಾರೆ ಅಂದರೆ ಕಿಡ್ನಿ ಖಾಲಿ ಒಂದು ವೇಸ್ಟ್ ಬಾಸ್ಕೆಟ್ ಇದ್ದಂಗೆ ಎಲ್ಲ ಕೊಳಕು ಪದಾರ್ಥಗಳನ್ನು ಹೊರಗೆ ತೆಗಿತಿದೆ ಅಂತ. ಆದರೆ ಇನ್ನೂ ಬೇರೆ ತುಂಬ ಕೆಲಸಗಳನ್ನು ಕಿಡ್ನಿ ಒಂದೇ ಅಲ್ಲ, ಸುಮಾರು ಕೆಲಸಗಳನ್ನು ಮಾಡುತ್ತೆ ಕಿಡ್ನಿ. ಹೌದು. ಸೊ ಕಿಡ್ನಿಗೆ ರಿಸ್ಕ್ ಅಂದರೆ ಕಿಡ್ನಿಗೆ ಸಮಸ್ಯೆ ಅಂದಾಗ ಏನೆಲ್ಲ ಆಗ್ಬೋದು? ಕಿಡ್ನಿ ಸ್ಟೋನ್, ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ ಕಿಡ್ನಿಯಲ್ಲಿ. ಕಿಡ್ನಿ ಕಾಯಿಲೆಗಳಲ್ಲಿ ಎರಡು ಥರ ಇದೆ. ಒಂದು ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಥವಾ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್, ರೀನಲ್ ಫೇಲ್ಯೂರ್ ಅಂತ ಹೇಳ್ತೀವಿ. ಅಂದರೆ ಕಿಡ್ನಿಗಳು ಸಡನ್ ಆಗಿ ಫೇಲ್ ಆಗುತ್ತೆ. ಈಗ ಬೇರೆ ಬೇರೆ ಕಾಯಿಲೆಗಳಿಂದ ಈ ಥರ ಫೇಲ್ ಆಗ್ಬೋದು. ನಿಮಗೆ ಇನ್ಫೆಕ್ಷನ್ನು, ಕೆಲವು ಮೆಡಿಸಿನ್ಸು, ಈ ಡೆಂಗು, ಮಲೇರಿಯಾ ಇದರಿಂದೆಲ್ಲ ಕಿಡ್ನಿ ಟೆಂಪ್ರರಿ ಫೇಲ್ ಆಗ್ಬೋದು. ಆದರೆ ಈ ಥರ ಕಿಡ್ನಿ ಕಾಯಿಲೆ ಹೆಚ್ಚಾಗಿ ನೀವು ಹುಷಾರಾದರೆ ಕಿಡ್ನಿನೂ ಹುಷಾರಾಗುತ್ತೆ. ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್ ಇದನ್ನೆಂದರೆ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಸ್ಲೋಲಿ ಓವರ್ ಎ ಪೀರಿಯಡ್ ಆಫ್ ಲಾಟ್ ಆಫ್ ಇಯರ್ಸ್ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ. ನಮ್ಮ ದೇಶದಲ್ಲಿ ಹಾಗೂ ಭೂಲೋಕದಲ್ಲಿ ಇದಕ್ಕೆ ಪ್ರಥಮ ಕಾರಣ ಏನಂದರೆ ಡಯಾಬಿಟಿಸ್ ಅಥವಾ ಮಧುಮೇಹ ರೋಗ. ಹಾಗೇನೆ BP ಮತ್ತು ಬೇರೆ ತುಂಬ ಕಾಯಿಲೆಗಳಿಂದ ಕಿಡ್ನಿಗೆ ಕ್ರಾನಿಕ್ ಆಗಿ ಡ್ಯಾಮೇಜ್ ಆಗ್ಬೋದು. ಕಾರಣಗಳು ಅಂತ ತಗೊಳ್ಳೋದಾದ್ರೆ ಕಾಸಸ್, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಕಿಡ್ನಿಯಲ್ಲಿ ಕಿಡ್ನಿ ಆರೋಗ್ಯ ಹದಗೆಡೋಕೆ ಏನೆಲ್ಲ ಕಾರಣಗಳಾಗ್ಬೋದು ಅಂತ ಏನಿರುತ್ತೆ? ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಕಿಡ್ನಿಗಳು ಭಾಳ ಇಂಪಾರ್ಟೆಂಟ್ ಆರ್ಗನ್ ಅಂತ ಅರಿವಿರಬೇಕು. ಯಾಕೆಂದರೆ ನಿಮಗೆ ಅದು ಇಂಪಾರ್ಟೆಂಟ್ ಆರ್ಗನ್ ಅಂತ ಮಾತ್ರ ನೀವು ಅದನ್ನು ತುಂಬ ಜಾಗೃತಿಯಾಗಿ ನೋಡ್ಕೊಳ್ತೀರಾ. ಏನಾದರೂ ಡೈಮಂಡ್ ನೆಕ್ಲೆಸ್ ಇದ್ದರೆ ನೀವು ತುಂಬ ಜಾಗೃತಿಯಾಗಿ ನೋಡ್ಕೊಳ್ತೀರಾ. ಏನಾದರೂ ಬ್ರಾಸ್ ನೆಕ್ಲೆಸ್ ಆದರೆ ಅದನ್ನು ಎಲ್ಲ ಬಿಸಾಡಿ ಬಿಡ್ತೀರಾ. ಹಾಗೆ ಕಿಡ್ನಿಯನ್ನು ನೀವು ನಿಮ್ಮ ಡೈಮಂಡ್ ನೆಕ್ಲೆಸ್ ಹಾಗೇ ನೋಡ್ಕೊಳ್ಬೇಕು. ಯಾಕಂದರೆ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೆ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಕಿಡ್ನಿಗಳನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಒಂದು, ನಿಮಗೆ ಮಧುಮೇಹ ರೋಗ ಇದ್ದರೆ ಮಧುಮೇಹ ರೋಗನ ಕಂಟ್ರೋಲ್ ಇಡಬೇಕು. ರಕ್ತ ಒತ್ತಡ ಅಥವಾ ಬ್ಲಡ್ ಪ್ರೆಷರ್ ಕಾಯಿಲೆ ಇದ್ದರೆ ಬ್ಲಡ್ ಪ್ರೆಷರನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಇಡಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಗತ್ಯ ಇದೆ. ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್ ವಿಷಯ ಏನಂದರೆ ತುಂಬ ಮೆಡಿಸಿನ್ಸು, ನಮ್ಮ ಎಲೋಪ್ಯಾಥಿಕ್ ಮೆಡಿಸಿನ್ಸ್ ಇರ್ಬೋದು, ಕೆಲವು ಆಲ್ಟರ್ನೇಟ್ ಮೆಡಿಸಿನ್ಸ್ ಇರ್ಬೋದು, ಇದರಿಂದ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನೀವು ಯಾವತ್ತಾದರೂ ಯಾವ ಡಾಕ್ಟರ್ ನಿಮ್ಗೆ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟರು ನೀವು ಅದನ್ನು ಅವ್ರ ಹತ್ರ ಏನು ಕೇಳಬೇಕಂದ್ರೆ, ಇದು ನಮ್ಮ ಕಿಡ್ನಿಗೆ ತೊಂದರೆ ಇಲ್ವಾ, ಇದನ್ನು ತಗೊಂಡ್ರೆ ನನ್ನ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತಾ ಅಂತ ಕೇಳಬೇಕು. ಓಕೆ. ಮೊದಲೆಲ್ಲ ನಾನು ನೋಡ್ದಂಗೆ ಅಂದರೆ ಮೊದಲು ಕಿಡ್ನಿ ಸಮಸ್ಯೆ ಕಂಪೇರ್ ಟು ಈಗಿನ ಒಂದು ಜನ್ರೇಷನ್ ನೋಡಿದ್ರೆ ಕಡಿಮೆ ಇತ್ತು ಅನಿಸುತ್ತೆ. ಈಗಿನ ಲೈಫ್ ಸ್ಟೈಲು ಅಥವಾ ಫುಡ್ ಸ್ಟೈಲು ಏನು ಇತ್ತೀಚೆಗೆ ಜಾಸ್ತಿ ಆಗ್ತದೆ ಅನಿಸಲ್ವಾ ಡಾಕ್ಟರ್ ಕಿಡ್ನಿ ಸಮಸ್ಯೆಗಳು? ಖಂಡಿತವಾಗಿ ನೀವು ಹೇಳೋದು ಕರೆಕ್ಟ್. ಯಾಕಂದರೆ ಈಗ ನಾನು ಒಂದು 20 years ಬ್ಯಾಕ್ ಅಮೆರಿಕದಿಂದ ಬೆಂಗಳೂರಿಗೆ ಬರುವಾಗ ಒಟ್ಟು ಒಂದು 5 ಜನ ಕಿಡ್ನಿ ತಜ್ಞರು ಇದ್ದರು. ಒಂದು 8-10 ಡಯಾಲಿಸಿಸ್ ಯೂನಿಟ್ ಇತ್ತು. ಇವಾಗ ಸಾಧಾರಣ 70-80 ಜನ ಕಿಡ್ನಿ ತಜ್ಞರಿದ್ದಾರೆ. ಹಾಗೂ ಒಂದು 100 ತನಕ ಡಯಾಲಿಸಿಸ್ ಯೂನಿಟ್ ಇದೆ. ಆದರೆ ಎಲ್ಲರೂ ಬ್ರಿಜಿ, ಯಾರಿಗೂ ಪುರ್ಸೊತ್ತೇ ಇಲ್ಲ. ಹಾಗೆಂದರೆ ಕಾಯಿಲೆ ತುಂಬ ಜಾಸ್ತಿ ಆಗಿದೆ ಅಂತ ಅರ್ಥ. ಇದಕ್ಕೆ 2 ಕಾರಣಗಳಿರ್ಬೋದು. ಒಂದು, ನಮ್ಮ ಅರಿವಿಕೆ ಜಾಸ್ತಿ ಇರ್ಬೋದು, ಹಾಗಾಗಿ ಜಾಸ್ತಿ ಜನರು ಟ್ರೀಟ್ಮೆಂಟಿಗೆ ಬರ್ತಾರೆ. ಇನ್ನೊಂದು ಏನಂದರೆ ಕಿಡ್ನಿಗೆ ಕಿಡ್ನಿ ಕಾಯಿಲೆಗೆ ನಂಬರ್ 1 ಕಾರಣ ಏನಂದರೆ ಡಯಾಬಿಟಿಸ್ ಅಥವಾ ಮಧುಮೇಹ ರೋಗ. ಈಗ ನೀವು ಕೇಳಿರುವಂತೆ ಭಾರತ ಮಧುಮೇಹ ರೋಗದ್ದು ಕ್ಯಾಪಿಟಲ್ ಆಗಿದೆ. ಇಂಡಿಯಾ ಇಸ್ ನೋನ್ ಆಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಎಲ್ಲಿ ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಲ್ಲಿ ಕಿಡ್ನಿ ಕಾಯಿಲೆ ಖಂಡಿತನೂ ಜಾಸ್ತಿ ಆಗುತ್ತೆ. ಮಕ್ಕಳಲ್ಲಿ ಕೂಡ ಕಿಡ್ನಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಏನು ಕಾರಣ ಇರುತ್ತೆ ಡಾಕ್ಟರ್ ಅದಕ್ಕೆ? ಒಂದು, ಮಕ್ಕಳಲ್ಲಿ ಹೆಚ್ಚಾಗಿ ಬೇರೆ ಕಾರಣಗಳಿರುತ್ತೆ. ಒಂದು, ಇನ್ಫೆಕ್ಷನ್, ಚಿಕ್ಕ ವಯಸ್ಸಿನಲ್ಲಿ ಕಿಡ್ನಿ ಇನ್ಫೆಕ್ಷನ್, ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ, ಗಂಡಾಗಲಿ ಹೆಣ್ಣಾಗಲಿ ಕಿಡ್ನಿ ಇನ್ಫೆಕ್ಷನ್ ಇದ್ದರೆ ಅದನ್ನು ತುಂಬ ಜಾಗ್ರತೆಯಿಂದ ನೋಡಬೇಕಾಗತ್ತೆ. ಯಾಕಂದರೆ ಅದರಿಂದ ಮುಂದಕ್ಕೆ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಕೆಲವು ಮಕ್ಕಳು ಹುಟ್ಟಿದಾಗ ಜೆನೆಟಿಕ್ ಡಿಸೀಸ್ ಇರುತ್ತೆ, ಅದರಿಂದ ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು.
ಕೆಲವು ಮಕ್ಕಳಿಗೆ ಬೇರೆ ಬೇರೆ ಥರ ಕಾಯಿಲೆಗಳು ಬರುತ್ತೆ. ಕೆಲವು ಕಿಡ್ನಿ ಸ್ಟೋನ್ಸ್ ಚಿಕ್ಕ ವಯಸ್ಸಿನಲ್ಲೇ ಬರುತ್ತೆ. ಆಕ್ಸಲೋಸಿಸ್ ಹೀಗೆ ಅಂತಿರುವ ಕಾಯಿಲೆ, ಸಿಸ್ಟಿನೋಸಿಸ್ ಆಕ್ಸಲೋಸಿಸ್ ಅಂತ ಕಾಯಿಲೆ, ಅದರಿಂದ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ. ಆದರೆ ಹೆಚ್ಚಾಗಿ ಕಿಡ್ನಿ ಕಾಯಿಲೆ ನಾವು ನೋಡೋದು ಅಡಲ್ಟ್ಸಲ್ಲಿ. ಆದರೆ ತುಂಬ ಮಕ್ಕಳಿಗೂ ಈ ಥರ ಕಿಡ್ನಿ ಕಾಯಿಲೆ ಇರುತ್ತೆ. ಅವರನ್ನು ಬೇಗನೆ ನೋಡಿ ಚಿಕಿತ್ಸೆ ಕೊಟ್ಟರೆ ಅವ್ರನ್ನ ಇಂಪ್ರೂವ್ ಮಾಡ್ಬೋದು. ಓಕೆ. ಮತ್ತು ತುಂಬ ಜನ ಕೆಲವರು ಹೇಳ್ತಾರೆ ಏನಂದರೆ, ಖಾಲಿ ಹೊಟ್ಟೆಯಲ್ಲಿ ಮಾತ್ರೆಗಳನ್ನು ನೀವು ಹೇಳಿದಾಗ ಅಲೋಪತಿ ಮೆಡಿಸಿನ್ಸ್ ಏನಾದರೂ ತೊಗೊಂಡ್ವಿ ಅಂದರೆ, ಮಾತ್ರೆಗಳನ್ನು ತೊಗೊಂಡ್ವಿ, ಆ್ಯಂಟಿಬಯೋಟಿಕ್ ಏನಾದರೂ ತೊಗೊಂಡ್ವಿ ಅಂತಂದರೆ ಸೊ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತೆ, ಏನು ಊಟ ಮಾಡ್ತಾ ತಗೊಂಡ್ರೆ, ನಿಜನಾ? ಅದು ಪೂರ್ತಿ ನಿಜ ಅಲ್ಲ. ಈಗ ನೀವು ಟ್ಯಾಬ್ಲೆಟನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕಾ, ಊಟ ಆದಮೇಲೆ ತಗೊಳ್ಬೇಕಂತ ಡಾಕ್ಟರ್ಸ್ ಡಿಸೈಡ್ ಮಾಡಬೇಕು. ಯಾಕಂದರೆ ಕೆಲವು ಔಷಧಿನ ನೀವು ಈಗ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು, ಕೆಲವು ಔಷಧಿನ ನೀವು ಊಟ ಆದಮೇಲೆ ತಗೊಳ್ಬೇಕು. ಅದು ಯಾವ ಥರ ತಗೊಳ್ಬೇಕು ಅಂತ ನಿಮ್ಮ ಡಾಕ್ಟರ್ಸ್ ಡಿಸೈಡ್ ಮಾಡಬೇಕು. ಆದರೆ ನೀವು ಖಾಲಿ ಹೊಟ್ಟೆಯಲ್ಲಿ ಅಥವಾ ಪೂರ್ತಿ ಹೊಟ್ಟೆಯಲ್ಲಿ ತೆಗೆದ್ರೂ ನಿಮ್ಮ ಕಿಡ್ನಿಗೆ ಔಷಧಿ ಚೆನ್ನಾಗಿಲ್ಲ ಅಂದರೆ ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಮಕ್ಕಳಲ್ಲಿ ಮತ್ತೆ ಬರೋದಾದರೆ, ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಇದ್ದಾಗ ಹೆಂಗೆ ಗೊತ್ತಾಗುತ್ತೆ? ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತಾ, ಅಥವಾ ಪರೀಕ್ಷೆ ಏನೆಲ್ಲ ಮಾಡಬೇಕಾಗುತ್ತೆ ಮಕ್ಕಳಿಗೆ ಎಸ್ಪೆಷಲಿ? ನೀವು ಭಾಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದೀರಾ. ಈಗ ಮಕ್ಕಳು ಮಾತ್ರ ಅಲ್ಲ, ಅಡಲ್ಟ್ಸಲ್ಲೂ ತುಂಬ ಜನರಿಗೆ ಕಿಡ್ನಿ ತೊಂದರೆ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಅವರಿಗೂ ಗೊತ್ತಿರೋದಿಲ್ಲ, ಅವರನ್ನು ನೋಡಿದ ಡಾಕ್ಟ್ರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಕಿಡ್ನಿ ಡಿಸೀಸ್ಗೆ ನಾವು ಸೈಲೆಂಟ್ ಡಿಸೀಸ್ ಅಥವಾ ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಗುರುತು ಹಚ್ಚಲಿಕ್ಕೆ ಒಂದು ಸಿಂಪ್ಟಮ್ಸ್ ಇರ್ಬೋದು ಕೆಲವರಿಗೆ, ಆದರೆ ಹೆಚ್ಚಾದವರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ. ಹೆಚ್ಚಾಗಿ ಸಿಂಪ್ಟಮ್ಸ್ ಬರೋದು ಭಾಳ ಲೇಟ್ ಸ್ಟೇಜಸಲ್ಲಿ. ಏನು ಸಿಂಪ್ಟಮ್ಸ್ ಬರುತ್ತೆ ಅಂದರೆ, ಒಂದು ನಿಮ್ಮ ಕಾಲಲ್ಲಿ ಊತ ಬರ್ಬೋದು, ಉಸಿರಾಡಲಿಕ್ಕೆ ಕಷ್ಟ ಆಗ್ಬೋದು, ಊಟ ಸೇರೋದಿಲ್ಲ, ವಾಂತಿ ಆಗ್ಬೋದು, ತುಂಬ ಸುಸ್ತಾಗೋದು, ಈ ಥರ ಎಲ್ಲ ಆಗ್ಬೋದು. ಆದರೆ ಇನಿಷಿಯಲ್ ಸ್ಟೇಜಸಲ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಆದರೆ ನಾವು ಭಾಳ ಸುಲಭ ರೀತಿಯಲ್ಲಿ ಇದನ್ನು ಕಂಡು ಹಿಡಿಯಬಹುದು. ಒಂದು, ನಿಮ್ಮನ್ನು ಪರೀಕ್ಷೆ ಮಾಡಬೇಕು. ಹೆಚ್ಚಾಗಿ ಕಿಡ್ನಿ ತೊಂದರೆ ಇರುವವರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ರಕ್ತ ಒತ್ತಡ ಜಾಸ್ತಿ ಇರುತ್ತೆ. ಎರಡನೇದು, ಯೂರಿನಲ್ಲಿ ಭಾಳಷ್ಟು ಸಿಂಪಲ್ ಟೆಸ್ಟ್, ನಾವು ಇದಕ್ಕೆ ಆಲ್ಬ್ಯೂಮಿನ್ ಟೆಸ್ಟ್ ಅಥವಾ ಪ್ರೋಟೀನ್ ಟೆಸ್ಟ್ ಅಂತ ಹೇಳ್ತೀವಿ. ಅದು ನಿಮಗೊಂದು ಅರ್ಧ ನಿಮಿಷ, 1 ನಿಮಿಷದಲ್ಲಿ ಆ ಟೆಸ್ಟ್ ಇದು ರಿಸಲ್ಟ್ಸ್ ಗೊತ್ತಾಗುತ್ತೆ. ಯೂರಿನಲ್ಲಿ ಪ್ರೋಟೀನ್ ಇದ್ದರೆ ಕಿಡ್ನಿ ಕಾಯಿಲೆ ಇದೆ ಅಂತ ಅರ್ಥ. ಮೂರನೇದು ಭಾಳಷ್ಟು ಸಿಂಪಲ್ ಬ್ಲಡ್ ಟೆಸ್ಟ್, ಕ್ರಿಯಾಟಿನಿನ್ ಮತ್ತು BUN ಅಂತ ಹೇಳ್ತೀವಿ. ಇದಕ್ಕೆ ನೀವು ಒಂದು 50-60 ರೂಪಾಯಿನೂ ಖರ್ಚಾಗಲಿಕ್ಕಿಲ್ಲ. ಈ 3 ವಿಧದಲ್ಲಿ ನೀವು ಭಾಳಷ್ಟು ಸುಲಭದಲ್ಲಿ ನಿಮಗೆ ಕಿಡ್ನಿ ತೊಂದರೆ ಇದೆಯೇ ಇಲ್ವಾ ಅಂತ ನೋಡ್ಬೋದು. ಓಕೆ ಡಾಕ್ಟರ್, ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಕಿಡ್ನಿ ಎಷ್ಟು ಮುಖ್ಯವಾಗಿ ಬೇಕಾಗಿರುವಂತಹ ಅಂಗ ಗೊತ್ತಾಯ್ತಲ್ಲ. ಬ್ಲಡ್ ಪ್ರೆಷರನ್ನು ಇದು ಕಂಟ್ರೋಲ್ ಮಾಡುತ್ತೆ, ಆಮೇಲೆ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಅತಿ ಮುಖ್ಯವಾಗಿ ನಮ್ಮ ದೇಹವನ್ನು ಕ್ಲೀನಾಗಿ ಇಟ್ಕೊಳ್ಳುತ್ತೆ, ಫಿಲ್ಟರ್ ಆಗಿ ಕೆಲಸ ಮಾಡುತ್ತೆ. ಸೊ ಇಂತಹ ಕಿಡ್ನಿಗೆ ಸಮಸ್ಯೆ ಉಂಟಾದರೆ ನಮ್ಮ ದೇಹದ ಕೆಲಸವೇ ನಿಂತು ಹೋಗ್ಬಿಡುತ್ತೆ. ಸೊ ಕಿಡ್ನಿ ಬಗ್ಗೆ ಮತ್ತಷ್ಟು ಮಾತಾಡೋಣ, ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.